ಹಲೋ ಫ್ರೆಂಡ್ಸ್, ನಾನು ಈ ದಿನ ಸಿಂಪಲ್ ಕಡಲೆಕಾಳು ಕೋಳಿ ಪಲ್ಯ ಮಾಡ್ತಿದ್ದೀನಿ. ಚಿಕನ್ದು ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಕಡಲೆಕಾಳು ಹಾಕ್ಬಿಟ್ಟು ಮಾಡಿದ್ರೆ ನೋಡಿ, ಈಗ ಮಾಡಿ ತೋರಿಸ್ತೀನಿ. ನಾನು ಚೆನ್ನಾಗಿ ಉಪ್ಪು ಹಾಕಿ ತೊಳೆದು ಇದನ್ನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ತೊಳೆದು ಹಾಕಿದ್ದೀನಿ. ಈಗ ಇನ್ನೇನೂ ಹಾಕಿಲ್ಲ, ಉಪ್ಪು ಹಾಕಿ ತೊಳೆದು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಹಾಕಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉರಿಲಿಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ 3/4 kg ಚಿಕನ್ ಇದೆ ಫ್ರೆಂಡ್ಸ್. ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಎಣ್ಣೆ ಸೇರಿಸ್ತೇನೆ ಮಾಡ್ತಾಯಿದ್ದೀನಿ. ನಂತರ ಈಗ ಇದಕ್ಕೆ ನೆನೆಸಿರೋ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. 1/4 ಬೌಲಷ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಕರಿಬೇವು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಇದು 5 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಇವಾಗ ಮಿಕ್ಸಿ ಮಾಡಲಿಕ್ಕೆ ನೋಡಿ, ಹುಣಸೆಹಣ್ಣು ನಾನು ಒಂದು ಅವರೆಕಾಳಿಗಿಂತೂ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟು ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಮತ್ತು ಇನ್ಯಾವುದೋ ಹುಳಿನ ಸೇರಿಸಲ್ಲ, ಹಂಗಾಗಿ ಹುಣಸೆಹಣ್ಣು. ನಂತರ 1/4 ಸ್ಪೂನು ಅಷ್ಟು, ನಿಮ್ಮ ಖಾರ ಹೆಚ್ಚಬೇಕು ಅಂದರೆ 1 ಸ್ಪೂನ್ ಹಾಕಿ. ಮೆಣಸನ್ನು ಸೇರಿಸ್ತಾ ಇದ್ದೀನಿ 1/4 ಸ್ಪೂನಷ್ಟು. ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹೇಳ್ತೀರಾ. ನಂತರ ಇದಕ್ಕೆ ಒಂದು ಚಕ್ಕೆ, 1 ಇಂಚಿಗಿಂತೂ ಜಾಸ್ತಿ ಇರುವಂತಹ ಚಕ್ಕೆನ ಮುರಿದಾಕ್ತಾ ಇದ್ದೀನಿ. ನಂತರ ಒಂದಿಷ್ಟು ಲವಂಗ, ಒಂದು 5 ಲವಂಗಗಳನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟು ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ, ಇವಾಗ ರೆಡಿ ಆಯಿತು. ಸೂಪರಾಗಿರುತ್ತೆ ಫ್ರೆಂಡ್ಸ್, ಎಷ್ಟು ಗುಡ್ ಸ್ಮೆಲ್ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಮಾಡಿ ನೋಡಿ. ಹುಣಸೆಹಣ್ಣಂತೂ ಸೇರಿಸಲೇಬೇಕು. ನಾನು ಇದೇ ಥರ ಮಾಡೋದು. ಇದು ಡ್ರೈ ಐಟಮ್ಸು, ಸೈಡ್ಸು, ಯಾವುದೇ ರಸಮ್ ಇರಲಿ, ಬೇಳೆ ಸಾರು ಇರಲಿ, ಮಸೊಪ್ಪು ಸಾರು ಇರಲಿ, ಯಾವುದೇ ಸಾಂಬಾರು ಇರಲಿ, ಇದು ಸೈಡ್ಸಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಯಿತು ಪುಡಿ. ನೋಡಿ, ಇವಾಗ 5 ನಿಮಿಷ ಆಯಿತು. ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದು ಈ ಥರ ಎಲ್ಲ ಡ್ರೈ ಆಗಿಬಿಡ್ಬೇಕು, ಅದರಲ್ಲಿರೋ ನೀರಿನಂಶ ಎಲ್ಲ ಹೊರಟೋಗ್ಬಿಡ್ಬೇಕು. ನಾವು ಮಾಡೋ ಸಿಸ್ಟಮ್ ಹೀಗೇ. ನಂತರ ಇದಕ್ಕೆ ಈಗ ಒಂದು ಅರ್ಧ ಲೋಟ ಅಷ್ಟು ವಾಟ್ರ್ ಸೇರಿಸ್ತಾ ಇದ್ದೀನಿ. ನೀರು ಹಾಕಲಿಲ್ಲ ಅಂದರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ. ಇವಾಗ ಇದನ್ನು ಒಂದು 4 ಮಿನಿಟ್ ಸಣ್ಣ ಉರಿನಲ್ಲಿ ಬಿಟ್ಬಿಡ್ತೀನಿ. ನಂತರ ಇದಕ್ಕೆ ಖಾರ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ 4 ಮಿನಿಟ್ ಇದನ್ನು ಸಣ್ಣ ಉರಿನಲ್ಲಿ ಬಿಡ್ತೀನಿ. ಇವಾಗ ನೋಡಿ
ರೆಡಿ ಆಯ್ತು. ಈಗ ನಾನೀಗ ಇದಕ್ಕೆ ಈ ರುಬ್ಕೊಂಡಿರೋ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನಾನು ಮಟನ್ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದನ್ನು ಒಂದು 3 ಮಿನಿಟ್ ನೋಡಿ ಸ್ಲೋ ಮಾಡಿ ಬಿಟ್ಬಿಡ್ತೀನಿ. ನಂತರ ಇದು ಫಿನಿಶ್ ಆಗುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ. ನೀವು ನಾನು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ನೀವು ಹಸಿರು ಮೆಣಸಿನ್ಕಾಯಿನೇ ಹಾಕ್ಬೋದು, ಏನಾಗಲ್ಲ. ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದನ್ನು 1-2 ಮಿನಿಟು ಮುಚ್ತೀನಿ, ನಂತರ ಆಫ್ ಮಾಡ್ತೀನಿ. ನಿಮಗೆ ಒಂದು ವೇಳೆ ಅದು ಕಲ್ಲು ಕಚ್ತಾ ಇದೆ ಅಂದರೆ 1 ಸ್ಪೂನ್ ಎಣ್ಣೆ ಹಾಕಿ. ನಿಮ್ಗೆ ಕಲ್ಲು ಕಚ್ತಾ ಇದೆ ಅಂದರೆ, ಇಲ್ಲಾಂದರೆ ಬೇಡ. ಇಲ್ಲಾಂದರೆ ಪಾತ್ರೆಗೆ ತಳ ಹಿಡಿದ್ರೆ 1 ಸ್ಪೂನ್ ಎಣ್ಣೆ ಹಾಕಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗಬೇಡಿ. ಅದು ನಿಮ್ಮಿಷ್ಟ. ನಾನು ಎಣ್ಣೆ ಜಾಸ್ತಿ ಬಳಸಲ್ಲ, ಇದು ಡ್ರೈ ಆಗಿ ಮಾಡೋದ್ರಿಂದ ಹಾಕೋದಿಲ್ಲ. ಇದು ಒಂದು ಸ್ಪೂನ್, 1/2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ, ಅದ್ರ ಮೇಲೆ ಹಾಕಿಲ್ಲ. ಈಗ ಇದು ರೆಡಿ ಆಯಿತು. ನಾನು ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಚಿಕನ್ ಡ್ರೈ ಅದು ಕಡಲೆಕಾಳು ಕೋಳಿ ಪಲ್ಯ ರೆಡಿ ಆಯಿತು. ನಾನೀಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ.
ಇವಾಗ ಈ ರೆಸಿಪಿ ರೆಡಿ ಆಯಿತು. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೈಡ್ಸು ಮಕ್ಕಳಿಗೆಲ್ಲ ಹಿಂಗೆ ಮಾಡಿಕೊಟ್ರೆ ಒಂದು ಪ್ಲೇಟ್ ಫುಲ್ ಕೊಟ್ಟರು ಸಹ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ. ಈಗ ಇದರ ರೆಸಿಪಿ ಮುಗಿಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೋಳಿ ಕಡಲೆಕಾಳು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೈಡ್ಸು ಇದು ತುಂಬ ಎಲ್ಲರಿಗೂ ಸಹ, ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಒಂದು ಸರಿ ಟೇಸ್ಟ್ ನೋಡಿ, ನೀವು ಸಹ ಎಂಜಾಯ್ ಮಾಡ್ತೀರಾ, ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನನ್ನ ಓನ್ ರೆಸಿಪಿ, ನಾನು ಯಾವಾಗೂ ಸಹ ಮಾಡ್ತಾಯಿರ್ತೀನಿ ಇದನ್ನ. ಹಾಗಾಗಿ ನಿಮಗೆ ಒಂದು ಸರಿ ಮಾಡಿ ತೋರಿಸೋಣ ಅಂತ ಮಾಡಿದ್ದೀನಿ. ಮರೆಯದೆ ಮಾಡಿ ಫ್ರೆಂಡ್ಸ್, ಮಾಡಿ ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ತುಂಬ ಉಪಯೋಗ ಆಗ್ತದೆ. ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.